ಎಲ್ಲರಿಗೂ ನಮಸ್ಕಾರ. ಡಿ+ ಆನಂದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. US ಬೇರೆ ದೇಶ ಮೇಲೆ ಟ್ಯಾರಿಫ್ನ ಹೈಕ್ ಮಾಡಿ ಟ್ರೇಡ್ ವಾರ್ಗೆ ಸ್ಟಾರ್ಟ್ ಮಾಡ್ಯದ. ಆದ್ರೆ ಈ ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಅಂತ ಕಾಣಕತ್ತದ. ಯಾವ ಥರ ಅಂತಂದ್ರೆ US ಮತ್ತು ಚೀನಾದ ಜಗಳದೊಳಗಡೆ ಭಾರತಕ್ಕೆ ಲಾಭ ಆಗ್ತದ. ಈಗ ನಾವು ಮಂಡೆಲ್ಲ ನ್ಯೂಸ್ ನೋಡಕತ್ತಾಗ ಶೇರ್ ಮಾರ್ಕೆಟ್ ಒಳಗಡೆ ರಿಸೆಷನ್ ಸ್ಟಾರ್ಟ್ ಆಗ್ತದೆ. ಕೋವಿಡ್ ಆದ ನಂತರ ಅತಿ ದೊಡ್ಡ ಕೊಲ್ಯಾಪ್ಸ್ ಕಾಣ್ತದ ಅಂತ ಮಾತಾಡಕತ್ತಿರಲ್ಲ. ಅವ್ರೆಲ್ಲರಿಗೂ ಒಂದು ಆನ್ಸರ್ ಏನದ ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ 1-2 ದಿನದ ಡಿಫೈನ್ ಆಗೋದಿಲ್ಲ. ಕೋವಿಡ್ ಒಳಗಡೆ ಏನು ಕ್ರ್ಯಾಶ್ ಬಂತಲ್ಲ ಅದ್ರ 4 ಪಟ್ಟು ರಿಟರ್ನ್ ಏನು ಮಾರ್ಕೆಟ್ ಕೊಟ್ಟದಲ್ಲ. ಅದೇ ಪ್ರಕಾರ ಈಗಾಗುವಂತಹ ಈ ಹೊಸ ಇಂಪ್ಯಾಕ್ಟ್ ಏನದ ಭಾರತಕ್ಕೆ ಅತಿ ದೊಡ್ಡ ಲಾಭವನ್ನು ಕೊಡ್ತದ. ನೀವೇನಾದ್ರೂ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ರೆ, ನೀವೇನಾದ್ರೂ ಇನ್ವೆಸ್ಟರ್ಸ್ ಇದ್ರೆ, ನೀವೇನಾದ್ರೂ ಬಿಸ್ನೆಸ್ ಮ್ಯಾನ್ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಈ ಹೊಸ ಪಾಲಿಸಿಯಿಂದ ನಮಗೆ ಏನೆಲ್ಲ ಇಂಪ್ಯಾಕ್ಟ್ ಆಗ್ತದೆ, ಅದು ನಮ್ಮ ಬಿಸ್ನೆಸ್ಗೆ ಯಾವ ತರ ಪ್ರಾಫಿಟ್ ಆಗ್ತದೆ ಅನ್ನೋದನ್ನ ಈ ವಿಡಿಯೋದೊಳಗೆ ನಾವು ಮಾತಾಡಕತ್ತೀವಿ. ನೀವು ಇನ್ನೂವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಮೆರಿಕಾಸ್ ಟ್ಯಾರಿಫ್ ಆನ್ ಗ್ಲೋಬಲ್ ಟ್ರೇಡ್, ಹೌ US ಟ್ರೇಡ್ ಪಾಲಿಸೀಸ್ ಕುಡ್ ಶೇಕ್ ದ ಗ್ಲೋಬಲ್ ಎಕಾನಮಿ ಅನ್ನೋ ಟಾಪಿಕ್ ಮೇಲೆ ಇವತ್ತು ಮಾತಾಡಕತ್ತೀವಿ. ಏನದ ಅಂತಂದ್ರೆ ಭಾರತ, ಚೀನಾ ಮತ್ತು US ಈ 3 ದೇಶಗಳನ್ನ ನೋಡಿದಾಗ US ಮಾಡುವಂಥ ಪಾಲಿಸೀಸ್ ಭಾರತಕ್ಕೆ ಭಾಳ ಫ್ರೆಂಡ್ಲಿ ಅದ. ಬಟ್ ಸದ್ಯಕ್ಕೆ ನಮಗೆ ಏನೋ ತ್ರಾಸ ಥರ ಕಾಣಕತ್ತದ. ರೆಸಿಪ್ರೋಕಲ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದಾರೆ ಹಂಗೆಲ್ಲ ಮಾತಾಡಕತ್ತೀವಿ. ಆದ್ರೆ ಲಾಂಗ್ ಟರ್ಮ್ ಒಳಗಡೆ ಹೆಂಗೆ ಪ್ರಾಫಿಟ್ ಆಗ್ತದೆ ಮಾತಾಡಕತ್ತೀವಿ. ಈ ಬಿಸ್ನೆಸ್ ಅನ್ನೋದೇನದ ಓವರ್ ನೈಟ್ ಬಿಲ್ಡ್ ಮಾಡುವಂಥದ್ದು ಅಲ್ಲ. ಭಾಳ ಟೈಮ್ ಹಿಡಿತದ, ತಿಂಗಳು ಹೋಗ್ತದ, ವರ್ಷ ಹೋಗ್ತದ, ಎಷ್ಟೋ ವರ್ಷಗಳು ಹೋಗ್ತಾವ. ಸೊ ಅದಕ್ಕಾಗಿ ನಾವು ಇವತ್ತು ಆಗುವಂಥ ಪಾಲಿಸಿಸು ಇನ್ನೊಂದು 4-5 ವರ್ಷಕ್ಕೆ ಏನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು, ಏನೆಲ್ಲ ಡೆವಲಪ್ಮೆಂಟ್ ಆಗೋಬಹುದು ಅನ್ನೋದ್ರ ಮೇಲೆ ನಾವು ಶೇರ್ ಮಾರ್ಕೆಟ್ ಹೋಗಿ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವೇನು ತಿಳ್ಕೊಬೇಕಂತಂದ್ರೆ ವಾಟ್ ಈಸ್ ಟ್ಯಾರಿಫ್. ಈ ಟ್ಯಾರಿಫ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. A tariff is a tax imposed by government on goods and service imported from other countries. ಅಂದ್ರೆ ಏನು, ಒಂದು ದೇಶ ಇನ್ನೊಂದು ದೇಶದಿಂದ ಒಂದು ಐಟಮ್ ಇಂಪೋರ್ಟ್ ಮಾಡ್ಕೋತದ ಅಂದಾಗ ಆ ಇಂಪೋರ್ಟ್ ಆಗುವಂತಹ ವಸ್ತುವಿನ ಮೇಲೆ ಟ್ಯಾಕ್ಸ್ ಅನ್ನು ಹೇರ್ತದ, ಅದನ್ನ ಟ್ಯಾರಿಫ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದನ್ನು ಮಾಡೋದ್ರಿಂದ ಏನಾಗ್ತದ ಅಂತಂದ್ರೆ ಫಾರಿನ್ ಇಂದ ಏನು ಐಟಮ್ ನಮ್ಮ ದೇಶಕ್ಕೆ ಬರ್ತಾವ ಅದ್ರ ಕಾಸ್ಟ್ ಹೆಚ್ಚಾಗ್ತದ. ಹೆಚ್ಚಾಯ್ತು ಅಂತಂದ್ರೆ ಮೇಲಿನ ಕಾಸ್ಟ್ ಏನು ಹೆಚ್ಚಾಗ್ತದ, ಅದು ಗೌರ್ಮೆಂಟ್ಗೆ ಬರ್ತದ. ಹಿಂಗಾಗಿ ಅಮೆರಿಕ ಟ್ಯಾರಿಫ್ ಹೈಕ್ ಮಾಡಿರೋದ್ರಿಂದ ಏನಾಗ್ತದ ಅಂತಂದ್ರೆ ಅಮೆರಿಕದ ಖಜಾನೆಗೆ ಜಾಸ್ತಿ ಹಣ ಹೋಗ್ತದ. ಈಗ ಹೆಂಗದ ಅಂತಂದ್ರೆ ಟ್ಯಾರಿಫ್ನ ಅವ್ರು ಸಿಕ್ಕಂಗೆ ಇನ್ಕ್ರೀಸ್ ಮಾಡಕ್ ಬರೋದಿಲ್ಲ. ಈಗ ಹೆಂಗ್ ಮಾಡಿದಾರೆ ಅಂತಂದ್ರೆ US ಟ್ರೇಡ್ ಯಾವ ದೇಶದ ಜೊತೆ ಡೆಫಿಸಿಟ್ ಅದ ಅದ್ರ ಜೊತೆ US ಎಷ್ಟು ಇಂಪೋರ್ಟ್ ಮಾಡಕತ್ತದ ಅನ್ನೋದ್ರ ಕ್ಯಾಲ್ಕುಲೇಷನ್ ಮೇಲೆ ಒಂದು ಪರ್ಸೆಂಟೇಜ್ ತೆಗೆದು ಅದ್ರ ಆಧಾರದ ಮೇಲೆ ರೆಸಿಪ್ರೋಕಲ್ ಟ್ಯಾಕ್ಸ್ ಅನ್ನು ಹೇರಿದ್ದಾರೆ. ಈಗ ಎಕ್ಸಾಂಪಲ್ ನಾವು ನೋಡ್ಬೇಕಂತಂದ್ರೆ US ಟ್ರೇಡ್ ಡೆಫಿಸಿಟ್ ಚೀನಾ ಜೊತೆ ಎಷ್ಟದ ಅಂದ್ರೆ 295 ಬಿಲಿಯನ್ ಅದ. US ಚೀನಾದಿಂದ 440 ಬಿಲಿಯನ್ ಅಷ್ಟ ಅಮೌಂಟದ ವ್ಯಾಲ್ಯೂನ ಪರ್ಚೇಸ್ ಮಾಡ್ತಾರೆ. ಇದರ ಪರ್ಸೆಂಟೇಜ್ ನೋಡಿದಾಗ 67 ಬರ್ತದ. ಸೊ ಇದು ಟ್ಯಾರಿಫ್ ಪರ್ಸೆಂಟೇಜ್ ಹೆಂಗದ ಅಂತಂದ್ರೆ US ಟ್ರೇಡ್ ಡೆಫಿಸಿಟ್ ವಿತ್ ಕಂಟ್ರಿ ಡಿವೈಡೆಡ್ ಬೈ US ಇಂಪೋರ್ಟ್ ಫ್ರಮ್ ಕಂಟ್ರಿ ಮಲ್ಟಿಪ್ಲೈ ಬೈ 100. ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರ ಚೀನಾ ಜೊತೆ ಅವ್ರದ್ದು ಎಷ್ಟು ಬರ್ತದ, 67% ಬರ್ತದ. ಹಿಂಗಾಗಿ ಅವ್ರು ರೆಸಿಪ್ರೋಕಲ್ ಟ್ಯಾರಿಫ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನು ಮಾಡಿದ್ರು ಅಂತಂದ್ರೆ 67% ಇರೋದ್ರಿಂದ ಚೀನಾ ಜೊತೆ ಅವರು 34% ಇಂಪೋಸ್ ಮಾಡಿದ್ರು. ಯುರೋಪಿಯನ್ ಯೂನಿಯನ್ 20%, ವಿಯೆಟ್ನಾಂ 46%, ತೈವಾನ್ 32%, ಜಪಾನ್ 24%, ಹಂಗ ಇಂಡಿಯಾ 26% ಅಂತ ಹಿಂಗ ಡಿಫ್ರೆಂಟ್ ದೇಶದ ಜೊತೆ ಡಿಫ್ರೆಂಟ್ ಏನಾದ ಟ್ಯಾರಿಫ್ ಇಂಪೋಸ್ ಆಯ್ತಲ್ಲ ಅದ್ರ ಲಿಸ್ಟಿನ ಅವ್ರು ಬಿಟ್ರು. ಇನ್ನು ಬಿಟ್ಟ ಮ್ಯಾಗ ಏನಾಯ್ತು ಅಂತಂದ್ರೆ ಚೀನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಚೀನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡಲಿಲ್ಲ. ಅದೇನು ಮಾಡ್ತು ಅಂತ ನೀವು ಮಾಡಿದ್ರೆ ನಾವು ಮಾಡ್ತೇವೆ ಅಂತಂದ್ರು, ನೀವು ಮಾಡ್ತೇವೆ ನಾವು ಮಾಡ್ತೇವೆ ಅಂತಂದ್ರು. ಇಂಡೈರೆಕ್ಟ್ಲಿ ಏನಿತ್ತು ಅಂತಂದ್ರೆ US ಚೀನಾ ಜೊತೆ ವ್ಯವಹಾರ ಮಾಡೋದು ಇಲ್ಲ. ಯಾಕಂತಂದ್ರೆ ಏನಾಗ್ಯದ ಅಂತಂದ್ರೆ ಒಂದು ಟೈಮ್ ಒಳಗೆ ಚೀನಾದನ್ನ ಬೆಳೆಸಿದವರು US. ಈಗ US ವಿರುದ್ಧ ಚೀನಾ ನಿಂತದೆ. ಚೀನಾ ಹೆಂಗದ ಅಂತ US ಗಿಂತನೂ ಸೂಪರ್ ಪವರ್ ಆಗಕ್ ಹೊಂಟದ. ಇದನ್ನ ತಡ್ಕೊಳಕ್ ಆಗದಿರುವಂತಹ US ಏನ್ ಮಾಡಕತ್ತಂದ್ರೆ ಚೀನಾ ಜೊತೆ ನಮ್ಗೆ ವ್ಯವಹಾರ ಬೇಡ. ಚೀನಾ ಏನ್ ಮಾಡಕತ್ತದ ಅಂತಂದ್ರೆ ಅವ್ರ ದೇಶದ ವಸ್ತುನ ನಮಗ್ ಮಾರಾಕತ್ತಾರ, ನಮ್ಮಿಂದನ ಪ್ರಾಫಿಟ್ ಮಾಡ್ಕೊಳಕತ್ತಾರ, ನಮ್ಮಿಂದ ಪ್ರಾಫಿಟ್ ಮಾಡ್ಕೊಂಡು ನಮ್ಮ ದೇಶದ ವಿರುದ್ಧನ ಷಡ್ಯಂತ್ರ ರಚಲಾಕತ್ತಾರ, ನಮ್ಗಿಂತ ಸೂಪರ್ ಪವರ್ ಆಗಾಕತ್ತಾರ ಅಂತ ತಿಳಿದ ಅಮೆರಿಕ ಏನ್ ಮಾಡಕತ್ತಾರ, ಚೀನಾನ್ ಹೆಂಗಾದ್ರೂ ಮಾಡಿ ಹಿಂದ್ ಹಾಕ್ಬೇಕು, ಚೀನಾ ಜೊತೆ ವ್ಯವಹಾರ ಬಂದ್ ಮಾಡ್ಬೇಕು ಅಂತ ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರು. ಆದ್ರೆ ಚೀನಾ ಅದಕ್ಕೆ ಒಪ್ಲಿಲ್ಲ, ನಾವು ಹಾಕ್ತೇವೆ ಅಂತಂದ್ರೆ. ಹಿಂಗಾಗಿ ಏನಾಗಿದೆ ಅಂತಂದ್ರೆ ಇವತ್ತು 125% ಅಷ್ಟು ಟ್ಯಾರಿಫ್ನ ಚೀನಾ ಮೇಲೆ ಅವ್ರು ಹೇರಿದ್ದಾರೆ. ಅದ್ರ ಜೊತೆ ಇನ್ನೊಂದೇನಾಗಿದೆ ಅಂತಂದ್ರೆ ಇದನ್ನ ಮಾಡಿರೋದ್ರಿಂದ ಗ್ಲೋಬಲ್ ಎಕಾನಮಿಗೆ ಹೊಡೆದು ಬರ್ತದ. ಎಷ್ಟೋ ಜನ ಇನ್ವೆಸ್ಟರ್ಸ್ಗಳು ಅಮೆರಿಕ ಮೇಗಿರೋ ಪೇತನ ಕಳ್ಕೊಳಕತ್ತಾರ. ಸೊ ಇದಕ್ಕಾಗಿ ಏನ್ ಮಾಡ್ತು ಅಂತಂದ್ರೆ ಅಮೆರಿಕ ಇದನ್ನ ರೆಸಿಪ್ರೋಕಲ್ ಟ್ಯಾಕ್ಸ್ ಅದನ್ನ 90 ಡೇಸ್ ವರೆಗೂ ಹೋಲ್ಡ್ ಮಾಡ್ತೀವಿ, ನೆಗೋಸಿಯೇಷನ್ ಮಾಡೋಣ ಅಂತೇಳಿ 10% ಟ್ಯಾರಿಫ್ ಏನಿತ್ತಲ್ಲ ಅದನ್ನ ಕಂಟಿನ್ಯೂ ಮಾಡಾಕತ್ತಾರ. ಆದ್ರ ಚೀನಾ ಮೇಲೆ ಮಾತ್ರ 125% ಹೈಕ್ ಮಾಡಾಕತ್ತಾರ. ಸೊ ಇದರಿಂದ ಏನಾಗ್ತದ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದ. ಆಮೇಲೆ ಭಾರತಕ್ಕೆ ಏನೆಲ್ಲ ಲಾಭ ಆಗ್ತದೆ ಅನ್ನೋದು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಾವು ಯಾವ್ದು ಇನ್ವೆಸ್ಟರು, ನಾವು ಏನಾದ್ರು ಬಿಸ್ನೆಸ್ ಮ್ಯಾನ್ ವಿಚಾರ ಮಾಡಿದ್ರೆ ನಮಗೆ ಏನು ಪ್ರಾಫಿಟ್ ಆಗ್ತದೆ ಅನ್ನೋದು ನೋಡ್ಬೇಕು. ಎವ್ರಿ ನೆಗೆಟಿವ್ ಹ್ಯಾಸ್ ಪಾಸಿಟಿವ್, ರೈಟ್? ಸೊ ಅದರ ಪ್ರಕಾರ ಇನ್ನೊಂದು ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಂಡ್ರೆ ಈ ವಿಡಿಯೋ ಎಂಡ್ ಒಳಗಡೆ ಭಾರತಕ್ಕೆ ಏನು ಪ್ರಾಫಿಟ್ ಅದ ಅನ್ನೋದನ್ನ ನಾವು ಹೇಳ್ತೇವೆ.
ಒಂದು ಎಕ್ಸಾಂಪಲ್ ಈಗ ಏನಂತಂದ್ರೆ US ಒಳಗಡೆ ಒಂದು ಕಂಪ್ನಿ ಅದ, ಅವ್ರು ಭಾರತದಿಂದ ಟಿ ಶರ್ಟನ್ನು ಬಾಯ್ ಮಾಡ್ತಾರೆ. ಆ ಟಿ ಶರ್ಟನ್ನು ಬಾಯ್ ಮಾಡಿ ಅಲ್ಲಿ ಕನ್ಸ್ಯೂಮರ್ಸ್ಗೆ ಅವ್ರು ಸೆಲ್ ಮಾಡ್ತಿರ್ತಾರೆ. ಸೊ ಅವ್ರು ಹೆಂಗಿರ್ತದೆ ಅಂತಂದ್ರೆ ಇದು ಇಂಪೋಸ್ ಆಗೋಕ್ಕಿಂತ ಮೊದಲು ಅವರಿಗೆ ₹1,000 ಭಾರತದಿಂದ ಒಂದು ಟಿ ಶರ್ಟ್ ಸಿಗ್ತಿರ್ತದ, ಅವ್ರು ₹1,500 ಮಾರ್ತಿರ್ತಾರೆ, ಅವ್ರಿಗೆ ₹500 ಪ್ರಾಫಿಟ್ ಆಗ್ತಿರ್ತದ. ಆದ್ರೆ ಈಗ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ 26% ಟ್ಯಾರಿಫ್ ಇನ್ಕ್ರೀಸ್ ಮಾಡಿರೋದ್ರಿಂದ ಅವ್ರೇನ್ ₹1,000 ಐಟಮ್ ಸಿಕ್ತಿತ್ತಲ್ಲ ಅದು ₹1,260 ಸಿಗ್ತದ. ₹1,260 ಸಿಕ್ತಂತಂದ್ರೆ ಮ್ಯಾಲಿನ ₹260 ಏನದ US ಗೌರ್ಮೆಂಟಿಗೆ ಆಸ್ ಎ ಟ್ಯಾರಿಫ್ ಪೇ ಮಾಡ್ಬೇಕಾಗ್ತದ. ಸೊ ಎಕ್ಸ್ಟ್ರಾ ₹260 ಗೌರ್ಮೆಂಟಿಗೆ ಪ್ರಾಫಿಟ್ ಆಗ್ತದ. ಆದ್ರ ಯಾವ ಕಂಪ್ನಿ ಭಾರತದಿಂದ ಒಂದು ಐಟಮ್ ಅನ್ನು ಬಾಯ್ ಮಾಡಿ ಅದನ್ನ ಇನ್ನೊಬ್ರು ಸೆಲ್ ಮಾಡ್ತಿರ್ತಲ್ಲ ಅದ್ರ ಪ್ರಾಫಿಟ್ ₹500 ಇತ್ತು, ಈಗ ಅವ್ರು ಏನಾದ್ರು ₹1,500 ಮಾರಿದ್ರು ಅಂತಂದ್ರೆ ಅವ್ರಿಗೆ ₹240 ಅಷ್ಟೇ ಪ್ರಾಫಿಟ್ ಆಗ್ತದ. ಓವರ್ ಆಲ್ 50% ಜಾಸ್ತಿ ಪ್ರಾಫಿಟ್ ಮಾರ್ಜಿನ್ ಅವ್ರು ಕಳ್ಕೋತಾರೆ. ಸೊ ಅದಕ್ಕಾಗಿ ಅವ್ರೇನ್ ಮಾಡ್ಬೇಕಾಗ್ತದ ಅಂತಂದ್ರೆ ಕನ್ಸ್ಯೂಮರ್ ಕಡೆಯಿಂದ ಅವ್ರ ಗ್ರಾಹಕರು ಯಾರದಾರಲ್ಲ ಅವ್ರ ಕಡೆಯಿಂದ ಜಾಸ್ತಿ ಅಮೌಂಟ್ ಇಸ್ಕೋಬೇಕಾಗ್ತದ. ಈಗ ₹1,500 ಟಿ ಶರ್ಟ್ ಮಾರ್ತಿದ್ರಲ್ಲ ಅದನ್ನ ₹1,760 ಮಾರ್ಬೇಕಾಗ್ತದ, ಇಲ್ಲ ಅದಕ್ಕಿಂತ ಜಾಸ್ತಿ ಮಾರ್ಬೇಕಾಗ್ತದ. ಹಿಂಗಾಗಿ ಏನಾಗ್ತದ ಅಂತಂದ್ರೆ ಐಟಮ್ದ ಕಾಸ್ಟ್ ಆ ದೇಶಗಳಿಗೆ ಜಾಸ್ತಿ ಆಗ್ತದ. ಇದು ರಿಯಲ್ ಲೈಫ್ ಒಳಗೆ ಒಂದು ಎಕ್ಸಾಂಪಲ್ ನೋಡಿದ್ರೆ ಏನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು ಅಂತಂದ್ರೆ ₹1,000 ವಸ್ತು 26% ಟ್ಯಾರಿಫ್ ಹಚ್ಚಿ ₹1,260 ಕನ್ಸ್ಯೂಮರ್ ಬಯರ್ ಸಿಕ್ತಂತಂದ್ರೆ ಅವ್ರು ಸೆಲ್ ಮಾಡಕತ್ತಾಗ ಅವ್ರಿಗೆ ಹೈಯರ್ ಕಾಸ್ಟಿಗೆ ಸೆಲ್ ಮಾಡಬೇಕು. ಹೈಯರ್ ಕಾಸ್ಟಿಗೆ ಸೆಲ್ ಮಾಡಕತ್ರ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಡಿಮ್ಯಾಂಡ್ ಕಡಿಮೆ ಆಯಿತು ಅಂತಂದ್ರೆ ಅವ್ರೇನು ಮಾಡ್ತಾರೆ ಅಂತಂದ್ರೆ ಯಾವ ದೇಶದಿಂದ ತಗೊಳಕತ್ತಿಲ್ಲ ಆ ದೇಶಕ್ಕೆ ಕಡಿಮೆ ಆರ್ಡರ್ಸ್ ಅನ್ನು ಕಳಿಸ್ತಾರೆ. ಆ ದೇಶಕ್ಕೆ ಕಡಿಮೆ ಆರ್ಡರ್ಸ್ ಬಂತು ಅಂತಂದ್ರೆ ಎಕ್ಸಾಂಪಲ್ ಇಂಡಿಯಾ ಕಡಿಮೆ ಆರ್ಡರ್ಸ್ ಬಂತು ಅಂತಂದ್ರೆ ಅವ್ರೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರಲ್ಲ ಅಲ್ಲಿ ಕಡಿಮೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗ್ತದೆ. ಕಡಿಮೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತಂದ್ರೆ ಅಲ್ಲಿ ಲೇಬರ್ಸ್ ಏನು ಇನ್ವಾಲ್ವ್ ಇರಲ್ಲ, ಅದ್ರ ನಂಬರ್ ಒಳಗೆ ಕಡಿಮೆ ಆಗ್ತದೆ. ಆ ನಂಬರ್ ಒಳಗೆ ಕಡಿಮೆ ಆಯಿತು ಅಂತಂದ್ರೆ ಎಕ್ಸ್ಟ್ರಾ ಲೇಬರ್ಸ್ ಏನಿದಾರೆ ಅವ್ರನ್ನ ನಾವು ಲೇ ಆಫ್ ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಹೆಂಗೋ ಮಾಡಿ ಜಾಬಿಂದ ತೆಗಿಬೇಕಾಗ್ತದೆ. ಜಾಬಿಂದ ತೆಗೆದ್ರು ಅಂತಂದ್ರೆ ಭಾರತ ದೇಶದೊಳಗೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಸೊ ಇದೆಲ್ಲ ಏನಾಗ್ತದೆ ಗ್ಲೋಬಲ್ ರಿಸೆಷನ್ಗೆ ಕಾರಣ ಆಗ್ತದ. ಇಷ್ಟೆಲ್ಲ ಇಂಪ್ಯಾಕ್ಟ್ ಇದ್ರೂ ಅಮೆರಿಕ ಇದನ್ನ ಯಾಕೆ ಇಂಪೋಸ್ ಮಾಡಕ್ ಹೊಂಟಾರ ಅಂತ ನೋಡಿದ್ರ ರೆಡ್ಯೂಸ್ ಟ್ರೇಡ್ ಡೆಫಿಸಿಟ್. ಅಮೆರಿಕ ಏನ್ ಮಾಡಿದಂತೆ ಕೆಲವೊಂದು ದೇಶಗಳ ಜೊತೆ ನಮ್ದು ಟ್ರೇಡ್ ಡೆಫಿಸಿಟ್ ಬಹಳ ಜಾಸ್ತಿ ಆಗ್ಯದ, ಇದನ್ನ ನಾವು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಹೆಂಗಂತಂದ್ರೆ ಟ್ಯಾರಿಫ್ ಹೈಕ್ ಮಾಡಿದ್ರ ಏನಾಗ್ತದಂತೆ ಟ್ಯಾರಿಫ್ ಹೈಕ್ ಮಾಡೋದ್ರಿಂದ ಆ ಐಟಮ್ಗಳ ಆ US ಗೌರ್ಮೆಂಟ್ ಅಥವಾ US ಏನದಲ್ಲ ಅಲ್ಲಿ ಏನ್ ಸಿಗ್ತದಂತಂದ್ರೆ ಹೈಯರ್ ಕಾಸ್ಟಿಗೆ ಸಿಗ್ತದ. ಹೈಯರ್ ಕಾಸ್ಟಿಗೆ ಸಿಕ್ತು ಅಂತಂದ್ರೆ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕಿಂತ ಕಡಿಮೆ ಇರುವಂತಹ ಯಾವ್ದಾದ್ರು ಐಟಮ್ಗಳು ಇದ್ರೆ ಅದಕ್ಕಿಂತ ಕಡಿಮೆ ಇರುವಂಥ ಆಲ್ಟರ್ನೇಟಿವ್ ಐಟಮ್ಗಳಿಗೆ ಜನ ಸ್ವಿಚ್ ಆಗ್ತಾರೆ. ಇನ್ ಟರ್ಮ್ಸ್ ಏನಾಗ್ತದೆ ಅಂತಂದ್ರೆ ಯುಎಸ್ದವ್ರು ಬೇರೆ ದೇಶನ ಏನು ಇಂಪೋರ್ಟ್ ಮಾಡ್ಕೋದಿಲ್ಲ ಅದ್ರ ಒಳಗಡೆ ಕಡಿಮೆ ಆಗ್ತದೆ. ಕಡಿಮೆ ಆಯಿತು ಅಂತಂದ್ರೆ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗ್ತದೆ. ಇನ್ನೊಂದು ಕಡೆ ಎನ್ಕರೇಜ್ ಲೋಕಲ್ ಮ್ಯಾನುಫ್ಯಾಕ್ಚರ್. ಈಗ ನಾವು ಚೀನಾದಿಂದ ಇಂಪೋರ್ಟ್ ಮಾಡ್ಕೋಕತ್ತೀವಿ, ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೋಕತ್ತೀವಿ, ಆ ಐಟಮ್ಗಳನ್ನ ಲೋಕಲ್ ಒಳಗಡೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಲೋಕಲ್ ಬಿಸ್ನೆಸ್ಗಳು ಸ್ಟ್ರೆಂತ್ ಆಗ್ತದೆ. ಲೋಕಲ್ ಆಗಿ ನಾವು ಎಕನಾಮಿಕಲಿ ಗ್ರೋತ್ ಆಗ್ತೀವಿ, ಜಾಬ್ ಕ್ರಿಯೇಷನ್ ಆಗ್ತದೆ ಅಂತೇಳಿ ಅವ್ರು ವಿಚಾರ ಮಾಡಿ ಲೋಕಲ್ ಬಿಸ್ನೆಸ್ ಸಪೋರ್ಟ್ ಸಿಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಬೇರೆ ದೇಶದಿಂದ ಬರುವಂಥ ಐಟಮ್ಗಳ ಮೇಲೆ ಟ್ಯಾರಿಫ್ ಹೈಕ್ ಮಾಡಕತ್ತಾರೆ. ಇನ್ನೊಂದು ಮೇನ್ ಉದ್ದೇಶ ಏನದ ಅಂತ ನ್ಯಾಷನಲ್ ಸೆಕ್ಯೂರಿಟಿ. ನ್ಯಾಷನಲ್ ಸೆಕ್ಯೂರಿಟಿ ಅಂದ್ರೆ ಹೆಂಗಂತಂದ್ರೆ ಈಗ ನಾವು ಈಗ ಒಂದು ಮನೆ ನಡ್ಸಾಕತ್ತೀವಿ, ನಮ್ಮ ಮನೆಗೆ ದಿನನಿತ್ಯಕ್ಕೆ ಏನು ಬೇಕಲ್ಲ ಆ ವಸ್ತುಗಳನ್ನೆಲ್ಲ ಒಬ್ಬರ ಕಡೆಯಿಂದ ಬಾಯ್ ಮಾಡ್ತಿರ್ತೀವಿ. ಇಂದಲ್ಲಿ ನಾಳೆ ನಮ್ದು ಮತ್ತು ಅವರ ವ್ಯವಹಾರ ಏನೋ ಕೆಡ್ತು, ರಿಲೇಶನ್ಶಿಪ್ ಕೆಡ್ತು ಅಂದಾಗ ಅವ್ರು ನಾವು ನಾಳಿಂದ ನಿಮ್ಗೆ ಐಟಮ್ ಕೊಡೋದಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರ ಐಟಮ್ ಇಮಿಡಿಯೇಟ್ಲಿ ಹುಡುಕಕ್ ಆಗೋದಿಲ್ಲ. ಸೊ ಅವಾಗ ಏನಾಗ್ತದೆ ಅಂದ್ರೆ ನ್ಯಾಷನಲ್ ಒಳಗಡೆ ಅಲ್ಲೋಲ ಕಲ್ಲೋಲ ಆಗ್ತದೆ, ದಿನನಿತ್ಯ ಬಳಕೆಗೆ ಬೇಕಾಗುವಂಥ ವಸ್ತುಗಳು ಸಿಗೋದಿಲ್ಲ. ಎಕ್ಸಾಂಪಲ್ ನಾವು ನೋಡ್ಬೇಕು ಅಂತಂದ್ರೆ ಇಂಡಿಯಾ ಆಯಿಲ್ ಅನ್ನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತೀವಿ. ನಾಳೆ ನಮ್ದು ಮತ್ತು ಅವ್ರದ್ದು ಏನೋ ಒಂದು ರಿಲೇಶನ್ಶಿಪ್ ಕೆಟ್ಟಾಗ ನಾವು ಭಾರತಕ್ಕೆ ಆಯಿಲ್ ಕೊಡೋದಿಲ್ಲ ಅಂತ ಅವ್ರು ಡಿಸೈಡ್ ಮಾಡಿದಂತಂದ್ರೆ ನಮ್ಮ ದೇಶದೊಳಗ ದಿನನಿತ್ಯದ ಜೀವನ ನಡೆಯೋದು ಹೆಂಗ. ಸೊ ಅದೇ ಪ್ರಕಾರ ಅಮೆರಿಕ ಏನು ವಿಚಾರ ಮಾಡಕತ್ತದ ಅಂತಂದ್ರೆ ನಾವು ಯಾವುದೋ ಒಂದು ದೇಶದ ಮೇಲೆ ಬಹಳ ಡಿಪೆಂಡೆನ್ಸಿ ಆದ್ವಿ, ಇಂದೆಲ್ಲ ನಾಳೆ ನಮ್ಮ ಮತ್ತೆ ಅವ್ರ ನಡುವೆ ರಿಲೇಶನ್ಶಿಪ್ ಕೆಡ್ತು ಅಂತಂದ್ರೆ ನಮ್ಮ ದೇಶ ನಡೆಸೋದು ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಲೋಕಲ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆದ್ವಿ ಅಂತಂದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ ಒಳಗೆ ಸ್ಟ್ರಾಂಗ್ ಆದ್ವಿ ಅಂತಂದ್ರೆ ನಾವು ಬೇರೆದವ್ರ ಮೇಲೆ ಡಿಪೆಂಡೆನ್ಸಿ ಆಗೋದಿಲ್ಲ ಅನ್ನೋದೊಂದು ಅಮೆರಿಕದ ಉದ್ದೇಶದಿಂದ ಈ ಟ್ಯಾರಿಫ್ ಇಂಪೋಸ್ ಮಾಡಿದ್ದಾರೆ. ಇದ ಕಾರಣವನ್ನ ನಾವು ಏನಾದ್ರು ಇಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಾಗ ನಾವು ಅದನ್ನ ಬೆಂಬಲಿಸ್ತೇವೆ, ಆದ್ರೆ ಅಮೆರಿಕದವ್ರು ಮಾಡಿದಾಗ ನಾವು ಬೇಯಾಕತ್ತೇವಿ. ಆದ್ರೆ ಹೆಂಗದ ಅಂತಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರ ನೇಷನ್ ನೋಡಿದಾಗ ಅವ್ರು ಮಾಡೋದವ್ರಿಗೆ ಕರೆಕ್ಟ್ ಅನ್ಸಾಕತ್ತದ. ಯಾಕಂತಂದ್ರೆ ನಾವು ಮೇಕ್ ಇನ್ ಇಂಡಿಯಾ ಮಾಡಿದಾಗ ನಾವೇನ್ ಮಾತಾಡಿದ್ವಿ ಅಂತಂದ್ರೆ ಚೀನಾ ಮೇಲೆ ನಮ್ ಡಿಪೆಂಡೆನ್ಸಿ ಭಾಳ ಆಗ್ಯದ, ಚೀನಾದಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಮೇಕ್ ಇನ್ ಇಂಡಿಯಾ ಆಗಬೇಕು, ಇಂಡಿಯಾದೊಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು. ಈ ಬೇರೆ ಕಂಪನಿಗಳು ಭಾರತಕ್ಕೆ ಬಂದಾಗ ನಾವೇನ್ ಹೇಳಕತ್ತೀವಿ ಅಂತಂದ್ರೆ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ರಿ, ನಮ್ಮಲ್ಲೇ ಜಾಬ್ ಕ್ರಿಯೇಷನ್ ಆಗ್ತದೆ, ಎಕನಾಮಿಕಲಿ ಗ್ರೋತ್ ಆಗ್ತದೆ. ಸೊ ಮೇಕ್ ಇನ್ ಇಂಡಿಯಾ ಅನ್ನೋದನ್ನ ನಾವು ಹೆಂಗ್ ಪ್ರಮೋಟ್ ಮಾಡಕತ್ತೀವಿ ಅದೇ ಪ್ರಕಾರ ಮೇಕ್ ಇನ್ ಅಮೆರಿಕಾ, ಮೇಕ್ ಅಮೆರಿಕಾ ಅಗೇನ್ ರಿಚ್ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅದನ್ನ ಮಾಡಕತ್ತಾರೆ. ಇದರಿಂದ ಏನೆಲ್ಲ ಇಂಪ್ಯಾಕ್ಟ್ ಅಮೆರಿಕಾದೊಳಗೆ ಆಗ್ತದ ಅಂತಂದ್ರೆ ಜಾಬ್ ಕ್ರಿಯೇಷನ್ ಆಗ್ತದ, ಎಕನಾಮಿಕಲಿ ಗ್ರೋತ್ ಆಗ್ತದ, ಬೇರೆ ದೇಶ ಮೇಲೆ ಇರುವಂತಹ ಡಿಪೆಂಡೆನ್ಸಿ ಅವ್ರದ್ದು ಕಡಿಮೆ ಆಗ್ತದ. ಈಗ ಇದು ಟ್ಯಾರಿಫ್ ಇಂಪೋಸ್ ಮಾಡಿರೋದ್ರಿಂದ ಇದು ಯಾವೆಲ್ಲ ಲೆವೆಲ್ ಒಳಗೆ ಇಂಪ್ಯಾಕ್ಟ್ ಆಗ್ತದ ಅಂತ ನೋಡಿದಾಗ ಒಂದನೇ ಲೆವೆಲ್ ಏನಂತಂದ್ರೆ ಲೆವೆಲ್ 1 ಒಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಭಾಳ ಇಂಪ್ಯಾಕ್ಟ್ ಆಗ್ತದ. ಹೆಂಗಂತಂದ್ರೆ
ಈಗ ಭಾರತದಿಂದ ಒಂದು ಐಟಮ್ ಅನ್ನ ಯು ಎಸ್ ದವ್ರು ಇಂಪೋರ್ಟ್ ಮಾಡ್ಕೋತಿರ್ತಾರ, ಅಲ್ಲಿ ಸೆಲ್ ಮಾಡ್ತಿರ್ತಾರ, ಒಳ್ಳೆ ರೇಟಿಗೆ ಹೋಗ್ತಿರ್ತದ, ನಮಗನ್ನು ಚಲೋ ಪ್ರಾಫಿಟ್ ಬರ್ತಿರ್ತದ. ಸಡನ್ ಆಗಿ ಟ್ಯಾರಿಫ್ ಅನ್ನು ಹೈಕ್ ಮಾಡಿರೋದ್ರಿಂದ ಏನಾಗ್ತದ ಅಂತಂದ್ರ ನಮ್ಮ ಐಟಮ್ ಯು ಎಸ್ ಒಳಗಡೆ ಹೈಯರ್ ಕಾಸ್ಟಿಗೆ ಸಿಗ್ತದ. ಅವ್ರಿಗೆ ಹೈಯರ್ ಕಾಸ್ಟಿಗೆ ಸಿಗೋದ್ರಿಂದ ಅಲ್ಲಿ ಕನ್ಸ್ಯೂಮರ್ ಏನ್ ಮಾಡ್ತಾರ ಅಂತಂದ್ರ ಅಲ್ಟರ್ನೇಟಿವ್ ಆಪ್ಷನ್ ಹುಡುಕಿ ನಮ್ಮ ಐಟಮ್ ಡಿಮ್ಯಾಂಡ್ ಯು ಎಸ್ ಒಳಗಡೆ ಕಡಿಮೆ ಆಯ್ತು ಅಂತಂದ್ರ ಈ ಮಿಡಲ್ ಮ್ಯಾನ್ ಯಾರು ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರ, ಭಾರತಕ್ಕೆ ಅತಿ ಕಡಿಮೆ ಆರ್ಡರ್ಗಳನ್ನ ಹೇಳ್ತಾರ. ಅತಿ ಕಡಿಮೆ ಆರ್ಡರ್ ಬಂತು ಅಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಕಡಿಮೆ ಮಾಡ್ಬೇಕಾಗ್ತದೆ. ಮ್ಯಾನುಫ್ಯಾಕ್ಚರ್ ಕಡಿಮೆ ಮಾಡಿದ್ರೆ ಜಾಬ್ ಲಾಸಸ್ ಆಗ್ತದ, ಜಾಬ್ ಇನ್ಸೆಕ್ಯೂರಿಟೀಸ್ ಆಗ್ತದ. ಅಟ್ ಸಮ್ ಪಾಯಿಂಟ್ ಆಫ್ ದ ಟೈಮ್ ಏನಾಗ್ತದ ಅಂತಂದ್ರ ಯು ಎಸ್ ಏನಾದ್ರು ಅಲ್ಟರ್ನೇಟಿವ್ ಸೆಲ್ಲರ್ನ ಹುಡುಕಿದ್ರು ಅಂತಂದ್ರ, ಅಲ್ಟರ್ನೇಟಿವ್ ಆಪ್ಷನ್ ಹುಡ್ಕೊಂಡ್ರು, ಅವ್ರ ಡೊಮೆಸ್ಟಿಕ್ ಮಾರ್ಕೆಟ್ ಒಳಗೆ ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಇಂಡಿಯಾ ಮ್ಯಾಗಿನ ಡಿಪೆಂಡೆನ್ಸಿ ಕಡಿಮೆ ಆಯ್ತು ಅಂತಂದ್ರೆ ನಮ್ಮೆಲ್ಲ ಏನಾದಾವ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳು ಏನದಾವ, ಕಂಪನೀಸ್ ಏನದಾವ ಅವೆಲ್ಲ ಬಂದ್ ಆಗುವಂತ ಚಾನ್ಸ್ ಬರ್ತದ. ಸೆಕೆಂಡ್ ಲೆವೆಲ್ ಒಳಗೆ ಏನಾಗ್ತದೆ ಅಂದ್ರೆ ಸೆಲ್ಲರ್ಗೆ ಇಂಪ್ಯಾಕ್ಟ್ ಬರ್ತದೆ. ಸೆಲ್ಲರ್ಗೆ ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಬರ್ತದೆ ಅಂದ್ರೆ ಭಾರತದ ಸಾಕಷ್ಟು ಒಂದು 10 ವರ್ಷ 20 ವರ್ಷದಿಂದ ಒಂದು ವ್ಯವಹಾರ ಇರ್ತದೆ, ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿರ್ತಾರೆ ಸೆಲ್ಲರ್ ಮತ್ತು ಮ್ಯಾನುಫ್ಯಾಕ್ಚರ್. ಈ ಸಡನ್ ಆಗಿ ಟ್ಯಾರಿಫ್ ಹೈಕ್ ಮಾಡಿರೋದ್ರಿಂದ, ಪ್ರೈಸ್ ಹೈಕ್ ಆಗಿರೋದ್ರಿಂದ ಏನು ಹೊಡೆತ ಬೀಳ್ತದ ಅಂತಂದ್ರೆ ಆ ಸೆಲ್ಲರ್ಸ್ ಇಮಿಡಿಯೇಟ್ಲಿ ಅಲ್ಟರ್ನೇಟಿವ್ ಕಡಿಮೆ ಪ್ರೈಸಿಗೆ ಬೆಸ್ಟ್ ಕ್ವಾಲಿಟಿ ಕೊಡುವಂತಹ ಮ್ಯಾನುಫ್ಯಾಕ್ಚರ್ ಹುಡುಕ್ಬೇಕಾಗ್ತದ. ಇನ್ ಕೇಸ್ ಹುಡುಕಿದ್ರೂ ಅವ್ರಿಗೆ ಏನಾಗ್ತದೆ ಅಂದ್ರೆ ಆ ದೇಶದೊಳಗಡೆ ಬೇಕಾದಂಥ ರಾ ಮೆಟೀರಿಯಲ್ ಇರಬೇಕು, ರಿಸೋರ್ಸ್ ಇರಬೇಕು, ಸ್ಕಿಲ್ಡ್ ಎಂಪ್ಲಾಯೀಸ್ ಇರಬೇಕು, ಇದಕ್ಕೆಲ್ಲಾನು ಟೈಮ್ ಹತ್ತದ. ಇನ್ ಕೇಸ್ ಇದೆಲ್ಲ ಮಾಡಿ ಅವ್ರು ಬೇರೆ ಆಲ್ಟರ್ನೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಹುಡುಕಿದ ಮೇಲೂ ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸ್ ಸಿಕ್ಕಾಗ ಇಂದೆಲ್ಲ ನಾಳೆ ಭಾರತ ಮತ್ತು ಅಮೆರಿಕದ ರಿಲೇಶನ್ಶಿಪ್ ಮತ್ತೆ ವಾಪಸ್ ಹೆಂಗಿತ್ತು ಹಂಗ ಆಯ್ತು ಅಂತಂದ್ರೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸ್ವಿಚ್ ಮಾಡ್ಬೇಕಾಗ್ತದ. ಸೊ ಇದೆಲ್ಲ ಇಶ್ಯೂಗಳಂತಂದ್ರೆ ಸೆಲ್ಲರ್ ಏನ್ ಮಾಡ್ತಾರೆ, ನಾವು ಟ್ಯಾರಿಫ್ ತುಂಬಿದ್ರು ಪರವಾಗಿಲ್ಲ ಅಂತೇಳಿ ಭಾರತದಿಂದನೇ ಐಟಮ್ ಅನ್ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ಮೇಲೆ ಕನ್ಸ್ಯೂಮರ್ಗೆ ಏನ್ ಮಾಡ್ತಾರೆ, ಹೈಯರ್ ಕಾಸ್ಟಿಗೆ ಪೇ ಮಾಡಕ್ ಹೇಳ್ತಾರೆ. ಅವಾಗ ಏನಾಗ್ತದ, ಥರ್ಡ್ ಲೆವೆಲ್ ಒಳಗಡೆ ಕನ್ಸ್ಯೂಮರ್ ಹೊಡೆದ್ ಬರ್ತದೆ. ಕನ್ಸ್ಯೂಮರ್ ಏನ್ ಮಾಡ್ಬೇಕಾಗ್ತದೆ, ಸೇಮ್ ಬ್ರ್ಯಾಂಡ್ಗೆ ಹೆಚ್ಚಿನ ಪೇ ಮಾಡಬೇಕು, ಇಲ್ಲ ಅಂತಂದ್ರೆ ಬೇರೆ ಬ್ರ್ಯಾಂಡಿಗೆ ಸ್ವಿಚ್ ಆಗ್ಬೇಕಾಗ್ತದೆ. ಕನ್ಸ್ಯೂಮರ್ ಏನಾದ್ರು ಹೈಯರ್ ಪೇ ಮಾಡಕ್ ರೆಡಿ ಆದ್ರು ಅಂತಂದ್ರೆ ಅವ್ರಿಗೆ ಮಂತ್ಲಿ ಬರೋ ಪೇಮೆಂಟ್ ಒಳಗೇನು ಏನ್ ಚೇಂಜಸ್ ಆಗಿರೋದಿಲ್ಲ. ಅದಕ್ಕಾಗಿ ಏನಾಗ್ತದೆ ಅಂತಂದ್ರೆ ಈ ಬ್ರ್ಯಾಂಡ್ ಮೇಲೆ ಜಾಸ್ತಿ ಪೇ ಮಾಡಿದ್ರು ಅಂತಂದ್ರೆ ಮತ್ತೊಂದು ಯಾವ್ದೋ ಬ್ರ್ಯಾಂಡ್ ಒಳಗೆ ಕಡಿಮೆ ಪೇ ಮಾಡ್ಬೇಕಾಗ್ತದ, ಅಥವಾ ಈ ಬ್ರ್ಯಾಂಡ್ ಬಿಟ್ಟು ಬೇರೆ ಬ್ರ್ಯಾಂಡಿಗೆ ಸ್ವಿಚ್ ಆಗ್ಬೇಕಾಗ್ತದೆ. ಸೊ ಇಲ್ಲೇನಾಗ್ತದೆ, ಹೋಲ್ ಅಂಡ್ ಸೋಲ್ ಕನ್ಸ್ಯೂಮರ್ಗೆ ಹೈಯರ್ ಕಾಸ್ಟ್ ಬೀಳ್ತದ, ಸೆಲ್ಲರ್ಗೆ ಟೆನ್ಷನ್ ಆಗ್ತದ, ಮ್ಯಾನುಫ್ಯಾಕ್ಚರ್ಗೂ ಹೊಡೆದ್ ಬೀಳ್ತದ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಅಮೆರಿಕ ಏನ್ ಮಾಡ್ಯದ ಅಂತಂದ್ರೆ ನಮ್ಮ ದೇಶದ ಒಳಿತಿಗಾಗಿ ನಾವು ಇದನ್ನ ಡಿಸಿಷನ್ ತಗೊಳಕತ್ತ ಅಂತ ಹೇಳಕತ್ತಾರ. ಯು ಎಸ್ ಗೌರ್ಮೆಂಟ್ ವ್ಯೂ ಪಾಯಿಂಟ್ ಏನದ ಅಂತಂದ್ರೆ ಇದನ್ನ ಮಾಡಿರೋದ್ರಿಂದ ಯು ಎಸ್ ಗೌರ್ಮೆಂಟ್ಗೆ 660 ಬಿಲಿಯನ್ ಅಷ್ಟು ರೆವಿನ್ಯೂ ಜಾಸ್ತಿ ಆಗ್ತದ ಅಂತ ಹೇಳಕತ್ತಾರ. ಅದ್ರ ಜೊತೆ ಅವ್ರಿಗೆ ಲೋಕಲ್ ಬಿಸ್ನೆಸ್ ಏನದ ಅದನ್ನ ಪ್ರೊಟೆಕ್ಟ್ ಮಾಡಾಕತ್ತೇವೆ ಅಂತ ಹೇಳಕತ್ತಾರ. ಆದ್ರ ಇಂಡೈರೆಕ್ಟ್ಲಿ ಅವ್ರೊಂದು ಟ್ರೇಡ್ ವಾರಿಗೆ ಟ್ರಿಗರ್ ಮಾಡಿದಾರ ಅಂತ ಅವ್ರಿಗೆ ಅರ್ಥ ಆಗಾಕತ್ತಿಲ್ಲ. ಇನ್ನೊಂದು ಗ್ಲೋಬಲ್ ವೈಸ್ ಏನೆಲ್ಲ ಇಂಪ್ಯಾಕ್ಟ್ ಆಗ್ತದ ಅಂತಂದ್ರೆ ಗ್ಲೋಬಲ್ ರಿಸೆಷನ್ ಸ್ಟಾರ್ಟ್ ಆಗ್ತದ, ಆಮೇಲೆ ಇನ್ಫ್ಲೇಷನ್ ಆಗ್ತದ. ಕೆಲವೊಂದು ಕಂಪನಿಗಳು ಯಾವ ಅಮೆರಿಕ ಮೇಲೆ ಡಿಪೆಂಡ್ ಅದಾವ, ಅಮೆರಿಕದ ಮಾರ್ಕೆಟ್ ಮೇಲೆ ಡಿಪೆಂಡ್ ಅದ, ಅಂತ ಕಂಪನಿಗಳು ಶಟ್ ಡೌನ್ ಆಗುವಂತ ಚಾನ್ಸ್ ಅದ. ಅಟ್ ದ ಎಂಡ್ ಆಫ್ ದ ಡೇ ಯು ಎಸ್ ಕನ್ಸ್ಯೂಮರ್ಸ್ ಏನದಾರ ಅವ್ರಿಗೆ ಭಾರತದ ಐಟಮ್ಗಳು ಬೇಕಿದ್ದು ಅಥವಾ ವಿದೇಶದ ಐಟಮ್ಗಳು ಬೇಕಿದ್ದು ಅಂತಂದ್ರೆ ಕ್ವಾಲಿಟಿನ ಬೇಕಿತ್ತು ಅಂತಂದ್ರೆ ಹೈಯರ್ ಪೇ ಮಾಡ್ಬೇಕಾಗ್ತದೆ. ಇದರಿಂದ ಅಮೆರಿಕದೊಳಗಡೆ ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ, ಸೇವಿಂಗ್ ಕಡಿಮೆ ಆಗ್ತದೆ. ಸೇವಿಂಗ್ ಕಡಿಮೆ ಆಯಿತು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತದೆ. ಸೊ ಓವರ್ ಆಲ್ ಯು ಎಸ್ ಗೌರ್ಮೆಂಟ್ಗೂ ಇಂಪ್ಯಾಕ್ಟ್ ಬೀಳ್ತದ. ಅದ್ರ ಜೊತೆ ಯು ಎಸ್ ಗೌರ್ಮೆಂಟ್ಗೂ ಅಲ್ಲಿಯ ಲೋಕಲ್ ಸೆಲ್ಲರ್ಸ್ಗಳನ್ನ, ಲೋಕಲ್ ಮ್ಯಾನುಫ್ಯಾಕ್ಚರ್ಗಳನ್ನ ಸಪೋರ್ಟ್ ಮಾಡ್ಬೇಕು, ಅವ್ರು ಸ್ಟನ್ ಮಾಡ್ಬೇಕು ಅಂದ್ರೆ ಅವ್ರ ಮೇಲೆ ಯು ಎಸ್ ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. ಸೊ ಇದೆಲ್ಲಾನು ಟೈಮ್ ಕನ್ಸ್ಯೂಮಿಂಗ್ ಅದ. ಈಗ ಏನಾಗಿದೆ ಅಂತಂದ್ರೆ ಭಾರತ ದೇಶ ಆಗಿರ್ಬೋದು, ಚೀನಾ ಆಗಿರ್ಬೋದು, ಇಂಥ ದೊಡ್ಡ ದೇಶಗಳಿಗೆ ಅಷ್ಟೊಂದು ಹೊಡೆದು ಬಿದ್ದಂಗೆ ಕಾಣೋದಿಲ್ಲ. ನಮ್ಮ ಭಾರತಕ್ಕಂತೂ ಅಷ್ಟೊಂದೇನು ಹೊಡೆದು ಬಿದ್ದಂಗೆ ಕಾಣೋದಿಲ್ಲ. ಯಾಕಂತಂದ್ರೆ ನಾವು ಕಡಿಮೆ ಇಂಪೋರ್ಟ್ ಮಾಡ್ತೀವಿ, ಕಡಿಮೆ ಎಕ್ಸ್ಪೋರ್ಟ್ ಮಾಡ್ತೀವಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಆದ್ರೆ ಕೆಲವೊಂದು ದೇಶಗಳು ಹೆಂಗದಾವ ಅಂತಂದ್ರೆ ಬಹಳ ಸಣ್ಣ ದೇಶಗಳು ಅದಾವ. ಆ ದೇಶಗಳು ಯು ಎಸ್ ಮಾರ್ಕೆಟ್ ಮೇಲೆ ಬಹಳ ಅವಲಂಬನೆ ಅದಾವ. ಅವ್ರಿಗೆ ಇದೇನಾದ್ರು ಹೊಡೆತ ಹೆಂಗ್ ಬೀಳ್ತದ ಅಂತಂದ್ರೆ ಅವ್ರ ಮಾರ್ಕೆಟ್ ಅಲ್ಲೇನಾದ್ರು ಸ್ಟ್ರಿಂಕ್ ಆಯ್ತು ಅಂತಂದ್ರೆ ಅವ್ರ ದೇಶದೊಳಗೆ ಮ್ಯಾನುಫ್ಯಾಕ್ಚರ್ ಕಡಿಮೆ ಆಯ್ತು ಅಂದ್ರೆ ಜಾಬ್ ಲಾಸಸ್ ಆಗ್ತದೆ. ಜಾಬ್ ಲಾಸಸ್ ಆಯ್ತು ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಕೆಲವೊಂದು ದೇಶಗಳು ಕೊಲ್ಯಾಪ್ಸ್ ಆಗುವಂತಹ ಚಾನ್ಸ್ ಅದ. ಸೊ ಅಟ್ ದ ಎಂಡ್ ಆಫ್ ದ ಡೇನೆ ಇದೊಂದು ಪಾಲಿಸಿ ಬಂದ್ರಿಂದ ಗ್ಲೋಬಲ್ ವೈಸ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಕತ್ತದ. ಆದ್ರ ಇದು ಹೆಂಗದ, ಈಗ ಡೊನಾಲ್ಡ್ ಟ್ರಂಪ್ ತಗೊಂಡಿರುವಂತಹ ಡಿಸಿಷನ್ ಎರಡು ಕಡೆನೂ ಹೊಡೆದ್ ಬರ್ತದ. ಇನ್ ಕೇಸ್ ಯು ಎಸ್ ಗೌರ್ಮೆಂಟ್ ಏನಾದ್ರು ಅವ್ರು ತಗೊಂಡಂತ ಡಿಸಿಷನ್ ಅವ್ರು ಸ್ಟಿಕ್ ಆಗ್ಲಿಲ್ಲ, ಅವ್ರ ಇಂಟರ್ನಲ್ಲಿ ಅವ್ರ ಸ್ಟ್ರೆಂತ್ ಆಗ್ಲಿಲ್ಲ, ಡೊಮೆಸ್ಟಿಕ್ ಮಾರ್ಕೆಟ್ ಒಳಗಡೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಕ್ಕೆ ಆಗ್ಲಿಲ್ಲ ಅಂತಂತಂದ್ರೆ ಯು ಎಸ್ ಗೌರ್ಮೆಂಟ್ ಬಹಳ ದೊಡ್ಡ ಹೊಡೆದು ಬೀಳ್ತದೆ. ಆದ್ರ ಇನ್ ಕೇಸ್ ಏನಾದ್ರು ಸ್ಟ್ರೆಂತ್ ಆದ್ರು ಅಂತಂದ್ರೆ ಯು ಎಸ್ ಗೌರ್ಮೆಂಟ್ ಮೇಲೆ ಡಿಪೆಂಡೆನ್ಸಿ ಇರುವಂತಹ ದೇಶಗಳು ಏನದಾವಲ್ಲ ಅವಕ್ಕೆ ಬಹಳ ದೊಡ್ಡ ಹೊಡೆದು ಬೀಳ್ತದೆ, ಅವು ಕೊಲ್ಯಾಪ್ಸ್ ಆಗ್ಬಿಡ್ತಾವ. ಈಗ ಹೆಂಗ್ ಕಾಣಕತ್ತ ಶಾರ್ಟ್ ಟರ್ಮ್ ಒಳಗಡೆ ಯು ಎಸ್ ಗೌರ್ಮೆಂಟ್ ಹೆಂಗ್ ಹೇಳಕತ್ತ ನಮ್ಗೆ ರೆವಿನ್ಯೂ ಇನ್ಕ್ರೀಸ್ ಆಗ್ತದ ಅಂತ ಹೇಳಕತ್ತಾರ. ಆದ್ರ ಲಾಂಗ್ ಟರ್ಮ್ ಒಳಗಡೆ ಏನಾಗ್ತದ ಅಂತಂದ್ರೆ ಬಹಳ ದೊಡ್ಡ ಲಾಸ್ ಆಗೋ ತರ ಕಾಣಕತ್ತದ. ಇನ್ ಕೇಸ್ ಅವ್ರೇನಾದ್ರು ಈ
ಎಕ್ಸ್ಪೆರಿಮೆಂಟ್ ಏನಾದರೂ ಫೇಲ್ ಆದ್ರೆ ಅದಕ್ಕಾಗಿ ನೀಡ್ ಬ್ಯಾಲೆನ್ಸ್ ಅಪ್ರೋಚ್ ಅವ್ರು ಹೋಗ್ಬೇಕಾಗ್ತದೆ. ಹಿಂಗಾಗಿ ಏನಾಯ್ತು ಅಂತಂದ್ರೆ ಶೇರ್ ಮಾರ್ಕೆಟ್ ಒಳಗಡೆ ಲಾಸ್ ಆಗಾಕೈತು, ಮಾರ್ಕೆಟ್ ಕೆಳಗಡೆ ಬೀಳಾಕೈತು, ಇನ್ವೆಸ್ಟರ್ಸ್ ಎಲ್ಲ ಪೇರ್ ಕಳ್ಕೊಂಡು ಎಷ್ಟೋ ಜನ US ಒಳಗಿರೋ ಬಾಂಡನ್ನು ಮಾರಾಕತ್ತಾರ. ಈ ಶಾರ್ಟ್ ಟರ್ಮ್ ಒಳಗಡೆ ಕಂಪನಿ ಪ್ರಾಫಿಟ್ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ ಬಾಯಿಂಗ್ ಕಾಸ್ಟ್ ಅವ್ರು ಜಾಸ್ತಿ ಆಗ್ತದೆ, ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗೋದ್ರಿಂದ ಜನ ಜಾಸ್ತಿ ಬಾಯ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನಾಗಿದೆ ಅಂತಂದ್ರೆ ಕೆಲವೊಂದು ಕಂಪನಿಗಳ ಶೇರ್ನ ಜನ ಸೆಲ್ ಮಾಡಕತ್ತಾರೆ. ಇದರಿಂದ ಗ್ಲೋಬಲ್ ರಿಸೆಷನ್ ಸ್ಟಾರ್ಟ್ ಆಗ್ತದ ಅನ್ನೋ ಫಿಯರ್ ಅದ. ಅದಕ್ಕಾಗಿ ಗೌರ್ಮೆಂಟ್ ಏನ್ ಮಾಡ್ಯದ ಈಗ ಅಂತಂದ್ರೆ ಇದನ್ನ ಇಂಪೋಸ್ ಮಾಡಿದ್ವಲ್ಲ ಇದಕ್ಕೆ 90 days ಹೋಲ್ಡ್ ಮಾಡಾಕತ್ತೇವಿ ಅಂತೇಳಿ ಅವ್ರು ಹೇಳಕತ್ತಾರೆ. ಆದ್ರೆ ಚೀನಾದ ಜೊತೆ 125% ಟ್ಯಾರಿಫ್ ಹೈಕ್ ಮಾಡಿದ್ರೆ ಇದರಿಂದ ಏನಾಗ್ತದ ಅಂತಂದ್ರೆ ಚೀನಾದಾಗ ಮ್ಯಾನುಫ್ಯಾಕ್ಚರ್ ಆಗುವಂತಹ ಕಂಪನಿಗಳು ಏನ್ ಮಾಡ್ತಾವ ಅಂತಂದ್ರೆ ಭಾರತಕ್ಕೆ ಶಿಫ್ಟ್ ಆಗ್ತಾವ. ಭಾರತಕ್ಕೆ ಶಿಫ್ಟ್ ಆಯ್ತು ಅಂತಂದ್ರೆ ಭಾರತದೊಳಗೆ ಜಾಬ್ ಕ್ರಿಯೇಷನ್ ಆಗ್ತದೆ, ಭಾರತದ ಎಕನಾಮಿಕಲಿ ಗ್ರೋತ್ ಆಗ್ತದ, ಭಾರತದ ಡೊಮೆಸ್ಟಿಕ್ ಮಾರ್ಕೆಟ್ ಸ್ಟ್ರಾಂಗ್ ಆಗ್ತದೆ. ಚೀನಾದಿಂದ ನಾವೇನು ಇಂಪೋರ್ಟ್ ಮಾಡ್ಕೋಕತ್ತಿದ್ವಲ್ಲ ಆ ವಸ್ತುಗಳ ಭಾರತದೊಳಗಡೆ ಮ್ಯಾನುಫ್ಯಾಕ್ಚರ್ ಆದ್ರೆ ನಮ್ಗೆ ಇನ್ನೂ ಕಡಿಮೆ ಬೆಲೆಗೆ ಸಿಗ್ತಾವ. ಸೊ ಓವರ್ ಆಲ್ ಈ ಇಬ್ಬರ ಜಾಗದಲ್ಲಿ ಭಾರತಕ್ಕೆ ಲಾಭ ಆಗ್ತದ ಅಂತ ನಮಗೆ ಅನ್ನಿಸ್ತದ. ನಿಮಗೆ ಏನು ಅನಿಸ್ತದ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋ ನಿಮಗೆ ನೆಸಸರಿ ಮತ್ತು ಇಂಪಾರ್ಟೆಂಟ್ ಅದ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ನೀವು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.